ಶ್ರೀ ಗಣೇಶ ಪುರಾಣ ಅಧ್ಯಾಯ 32 ಪ್ರಿಯವ್ರತ ರಾಜನ ಕಥೆ. ಬ್ರಹ್ಮದೇವರು, ನಾನು ಹೇಳುವ ಈ ಐತಿಹ್ಯ ಸ್ವತಃ ಗಜಾನನನು ಪ್ರಿಯವ್ರತನಿಗೆ ಹೇಳಿದ್ದನು. ಒಮ್ಮೆ ಪಾರ್ವತಿಯು ಗಜಾನನನಿಗೆ ಶಮಿಯು ಏಕೆ ಪ್ರಿಯವಾಗಿದೆ ಎಂದು ಏಕಾಂತದಲ್ಲಿ ಶಂಕರನಿಗೆ ವಿಚಾರಿಸಿದಾಗ ಶಂಕರನು, ಹೇ ಪ್ರಿಯೆ, ಈ ಸಂಬಂಧ ಕಥೆ ಹೇಳುವೆ, ಅದನ್ನು ಶ್ರವಣ ಮಾಡು. ಪೂರ್ವದಲ್ಲಿ ಭೂತಲದ ಮೇಲೆ ಪ್ರಿಯವ್ರತ ಈ ಹೆಸರಿನ ಸತ್ಯವಾದಿ, ಧರ್ಮಾತ್ಮ ಮತ್ತು ಕೀರ್ತಿಮಾನ ರಾಜ ಆಗಿ ಹೋದನು. ಆ ರಾಜನಿಗೆ ಕೀರ್ತಿ ಮತ್ತು ಪ್ರಭೆ ಹೀಗೆ ಇಬ್ಬರು ಸ್ತ್ರೀಯರು ಇದ್ದರು. ರಾಜನಿಗೆ ತನ್ನ ಕನಿಷ್ಠ ಸ್ತ್ರೀಯ ಮೇಲೆ ಅತ್ಯಂತ ಪ್ರೇಮವಿತ್ತು. ಜ್ಯೇಷ್ಠ ಸ್ತ್ರೀ ಅವನಿಗೆ ಹಿಡಿಸುತ್ತಿರಲಿಲ್ಲ. ಅವನು ಪ್ರಭೆಯೊಂದಿಗೆ ಆನಂದದಿಂದ ಕ್ರೀಡಿಸುತ್ತಿದ್ದನು. ಅದರಿಂದ ಕೆಲವು ದಿವಸದ ಮೇಲೆ ಪ್ರಭೆಗೆ ಪುತ್ರನಾದನು. ರಾಜನು ಅವನಿಗೆ ವಿಧಿಯುಕ್ತ ಅತಿ ಸಂಭ್ರಮದಿಂದ ಸರ್ವ ಸಂಸ್ಕಾರ ಮಾಡಿ ಪದ್ಮನಾಭನೆಂದು ಹೆಸರಿಟ್ಟನು. ಅವನು ಅತಿ ಬುದ್ಧಿವಂತನಾಗಿದ್ದನು. 5ನೇ ವರ್ಷ ಪ್ರಿಯವ್ರತನು ಪುತ್ರನ ವ್ರತ ಬಂಧ ಮಾಡಿ ಅವನಿಗೆ ಪಾಂಚಾಲ ದೇಶದ ರಾಜಕನ್ಯೆಯೊಂದಿಗೆ ವೈಭವದಿಂದ ಲಗ್ನ ಮಾಡಿದನು. ಆಗ ಪ್ರಿಯವ್ರತ ತನ್ನ ಜ್ಯೇಷ್ಠ ಪತ್ನಿ ಕೀರ್ತಿಗೆ ದಾಸಿ ಮಾಡುವ ಕೆಲಸ ಒಪ್ಪಿಸಿದ್ದನು. ಒಂದು ದಿವಸ ಅವಳು ತನ್ನ ಪತಿಪಾದಗಳ ಸಂವಾಹನ ಮಾಡಲು ಹೋದಾಗ ಅವಳ ಸವತಿ ಅವಳನ್ನು ಕಾಲಿನಿಂದ ಒದ್ದು ಹೊರಹಾಕಿದಳು. ಅದರಿಂದ ವಿಷಪ್ರಾಶನ ಮಾಡಿ ಈ ದೇಹವನ್ನು ಒಮ್ಮೆಲೆ ತ್ಯಜಿಸಬೇಕೆಂದು ಅವಳಿಗೆ ಅನಿಸಿ ಅವಳು ವಿಹ್ವಲಳಾದಳು. ಆಗ ದೇವಲ ನಾಮಕ ಅವಳ ಪುರೋಹಿತ ಅವಳಲ್ಲಿಗೆ ಬಂದನು. ಅವನಿಗೆ ಇವಳ ಮೇಲೆ ಕರುಣೆ ಬಂದು ಅವಳಿಗೆ ಗಜಾನನನ ಉಪಾಸನೆ ಹೇಳಿದನು. ಕೀರ್ತಿಯು ತತ್ಕಾಲ ಮಂದಾರ ವೃಕ್ಷದ ಕಟ್ಟಿಗೆಯಿಂದ ಪ್ರತಿಮೆ ಮಾಡಿ ಗಜಾನನನ ಉಪಾಸನೆ ಮಾಡಿದಳು. ವಿಷ್ಣು, ಶಂಕರ, ಸೂರ್ಯ ಮತ್ತು ದೇವಿ ಹೀಗೆ ದೈವತ ಇದ್ದಾಗಲೂ ಪ್ರತ್ಯೇಕ ಕಾರ್ಯಾರಂಭದಲ್ಲಿ ಜನರು ಗಜಾನನನನ್ನು ಪ್ರಥಮ ಪೂಜೆ ಮಾಡುತ್ತಿರುತ್ತಾರೆ. ವಾಸ್ತವಿಕವಾಗಿ ನೋಡಿದರೆ ಈ 5 ದೇವರಲ್ಲಿ ಒಬ್ಬ ಶ್ರೇಷ್ಠ ಮತ್ತೊಬ್ಬ ಕನಿಷ್ಠ ಎಂಬ ಭೇದ ಇಲ್ಲವೇ ಇಲ್ಲ. ಆದ್ದರಿಂದ ಕೀರ್ತಿಯು ಷೋಡಶೋಪಚಾರದಿಂದ ಗಜಾನನನ ಪೂಜೆ ಮಾಡಿದಳು. ಅವನನ್ನು ಅನನ್ಯ ಭಾವದಿಂದ ಸ್ತುತಿ ಮಾಡಿದಳು. ಅಧ್ಯಾಯ 33 ಕೀರ್ತಿ ರಾಣಿಯ ವ್ರತ. ಹೀಗೆ ಪ್ರತಿನಿತ್ಯ ಏಕನಿಷ್ಠೆಯಿಂದ ಅವಳು ಗಜಾನನನ ಪೂಜೆ ಮಾಡುತ್ತಿರಲು ಜ್ಯೇಷ್ಠ ಮಾಸದಲ್ಲಿಯ ಒಂದು ದಿನ ಅವಳ ಸಖಿಯು ಅವಳ ಪೂಜೆಗಾಗಿ ದೂರ್ವೆ ತರಲು ಹೋಗಿದ್ದಳು. ಆದರೆ ಆ ದಿವಸ ದೂರ್ವೆ ದೊರೆಯಲಿಲ್ಲ. ಅದರಿಂದ ಅವಳು ಶಮಿ ಪತ್ರ ತೆಗೆದುಕೊಂಡು ಕೀರ್ತಿ ರಾಣಿಯ ಹತ್ತಿರ ಬಂದಳು. ಆಗ ಅವಳು ದೂರ್ವೆ ದೊರೆಯುವವರೆಗೆ ಭೋಜನ ಮಾಡುವುದಿಲ್ಲವೆಂದು ವಿಚಾರ ಮಾಡಿ ಗಜಾನನನನ್ನು ಶಮಿ ಪತ್ರದಿಂದ ಪೂಜೆ ಮಾಡಿದಳು. ಶಮಿಯು ಗಜಾನನನಿಗೆ ಅತ್ಯಂತ ಪ್ರಿಯವಾಗಿರುವುದರಿಂದ ಗಜಾನನನು ಅವಳ ಮೇಲೆ ಸಂತುಷ್ಟನಾದನು. ಅವಳ ಸ್ವಪ್ನದಲ್ಲಿ ಬಂದು ಅವನು, ನೀನು ಶಮಿ ಪತ್ರದಿಂದ ನನ್ನ ಪೂಜೆ ಮಾಡಿದ್ದರಿಂದ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆ. ನಿನ್ನ ಪತಿಯು ನಿನಗೆ ವಶನಾಗುವನು. ನಿನಗೆ ನನ್ನ ಭಕ್ತಿ ಮಾಡುವ ಪುತ್ರನಾಗುವನು. ನೀನು ಅವನಿಗೆ ಕ್ಷಿಪ್ರಪ್ರಸಾದನ ಎಂದು ಹೆಸರಿಡು. 4ನೇ ವರ್ಷ ವಿಷ ಪ್ರಯೋಗದಿಂದ ಅವನು ಮೃತನಾಗುವನು. ಆದರೆ ಗೃತ್ಸಮದ ಋಷಿ ಪುನಃ ಅವನನ್ನು ಜೀವಂತ ಮಾಡುವನು. ನಂತರ ಅವನು ಚಿರಾಯು ಆಗಿ ಸುಖದಿಂದ ರಾಜ್ಯವಾಳುವನು ಎಂದು ಹೇಳಿದನು. ಅದರಂತೆ ಕೆಲವು ಕಾಲ ಗತಿಸಿದ ಮೇಲೆ ಪ್ರಭಾರಾಣಿಯ ಪ್ರಭೆ ನಷ್ಟವಾಯಿತು. ಅವಳ ಪೂರ್ವ ಜನ್ಮಾರ್ಜಿತ ಪಾಪದಿಂದ ಅವಳ ಅಂಗದಲ್ಲೆಲ್ಲ ಮಹಾವ್ಯಾಧಿ ಉತ್ಪನ್ನವಾಗಿ ಅವಳು ರಾಜನಿಗೆ ಅಪ್ರಿಯಳಾದಳು. ಕೀರ್ತಿರಾಣಿಯು ರಾಜನಿಗೆ ಪ್ರಿಯಳಾಗಿ ಅವಳಿಗೆ ಪುನಃ ಅನೇಕ ಪ್ರಕಾರದ ಐಶ್ವರ್ಯ ಉಪಭೋಗ ಪ್ರಾಪ್ತವಾದವು. ಪತಿ ಸಂಗದಿಂದ ಕೆಲವು ತಿಂಗಳ ನಂತರ ಅವಳಿಗೆ ಸುಂದರ ಪುತ್ರನಾದನು. ಪುತ್ರ ಜನ್ಮದಿಂದ ರಾಜನಿಗೆ ಅತ್ಯಂತ ಹರ್ಷವಾಯಿತು. ದೊಡ್ಡ ಉತ್ಸವ ಮಾಡಿ ಹಾಗೂ ಅನೇಕ ದಾನ ಧರ್ಮಗಳನ್ನು ಮಾಡಿ ಗಜಾನನನ ವರದಂತೆ ಆ ಮಗನಿಗೆ ಕ್ಷಿಪ್ರಪ್ರಸಾದನ ಹೆಸರನ್ನು ಇಟ್ಟರು. ತನ್ನ ಸವತಿಗೆ ಪುತ್ರನಾದದ್ದು ತಿಳಿದು ಪ್ರಭೆಗೆ ಅತ್ಯಂತ ದುಃಖವಾಯಿತು. ಕೀರ್ತಿಯು ಪಟ್ಟದ ರಾಣಿ ಇರುವುದರಿಂದ ಅವಳ ಮಗನಿಗೆ ರಾಜ್ಯಾಭಿಷೇಕ ಮಾಡಿ ರಾಜ್ಯ ದೊರೆಯುವುದು, ನನ್ನ ಪುತ್ರನಿಗೆ ರಾಜ್ಯ ದೊರೆಯಲಾರದು. ಈ ಪ್ರಕಾರ ಮತ್ಸರ ಬುದ್ಧಿಯಿಂದ ಅವಳು ಕುದಿಯಲಾರಂಭಿಸಿದಳು. ಒಂದು ದಿವಸ ಮೊಸರನ್ನದಲ್ಲಿ ವಿಷ ಬೆರೆಸಿ 4 ವರ್ಷದ ಮಗುವಿಗೆ ತಿನ್ನಿಸಿದಳು. ವಿಷವು ಉದರದಲ್ಲಿ ಸೇರಲು ಮಗು ವಿಫಲವಾಗಿ ಚಡಪಡಿಸುತ್ತಾ ಬಿದ್ದು ಕಣ್ಣು ಮುಚ್ಚಿದನು. ಕೀರ್ತಿಯು ರಾಜ್ಯ ವೈದ್ಯರಿಂದ ಬಹಳ ಉಪಚರಿಸಿದಳು. ಆದರೆ ಎಲ್ಲವೂ ವ್ಯರ್ಥವಾಯಿತು. ಮಗ ಮರಣ ಹೊಂದಲು ಕೀರ್ತಿಗೆ ಪರಮಾವಧಿ ದುಃಖವಾಯಿತು. ಅವಳು ಪುತ್ರನ ಪ್ರೇತ ಬಿಗಿದಪ್ಪಿಕೊಂಡು ರಾಜಭವನದಿಂದ ಹೊರಬಂದಳು. 4 ಹರದಾರಿ ದೂರ ಬಂದು ಅತ್ಯಂತ ದುಃಖದಿಂದ ವ್ಯಾಕುಲತೆಯಿಂದ ನಿಶ್ಚೇಷ್ಟಿತಳಾಗಿ ಭೂಮಿಯ ಮೇಲೆ ಬಿದ್ದಳು. ಮತ್ತೆ ಎಚ್ಚೆತ್ತು
ಪುತ್ರನ ಗುಣಗಾನ ಮಾಡುತ್ತಾ ಹೃದಯದಿಂದ ಕೈ ಮುಗಿದು ಗಜಾನನನ ಸ್ತವನ ಮಾಡಲಾರಂಭಿಸಿದಳು. ಅವಳ ದೈವ ಯೋಗದಿಂದ ಅದೇ ಸಮಯ ಪ್ರತ್ಯಕ್ಷ ಸೂರ್ಯನಂತೆ ತೇಜಸ್ವಿ ಗಜಾನನನ ಪರಮಭಕ್ತ ಗೃತ್ಸಮದ ಋಷಿ ಆ ದಾರಿಯಿಂದ ಹೋಗುತ್ತಿರಲಾಗಿ ಅವನಿಗೆ ಅವಳ ದಾರುಣ ದುಃಖ ನೋಡಿ ಕರುಣೆ ಬಂದಿತು. ಆಗ ಅವನು, ನೀನು ಪೂರ್ವದಲ್ಲಿ ಶಮೀ ಪತ್ರದಿಂದ ಗಜಾನನನ ಪೂಜೆ ಮಾಡಿರುವೆ. ಆ ಪುಣ್ಯವನ್ನು ನೀನು ನಿನ್ನ ಬಾಲಕನಿಗೆ ಧಾರೆ ಎರೆದರೆ ಮಾತ್ರ ಇವನು ಪುನಃ ಬದುಕುವನು ಎಂದು ನುಡಿದ. ಅವರ ವಚನ ಕೇಳಿ ಕೀರ್ತಿಗೆ ಪರಮಾವಧಿ ಸಂತೋಷವಾಯಿತು. ಅವಳು ತತ್ಕಾಲ ಶಮೀ ಪೂಜನದಿಂದ ಲಭಿಸಿದ ಪುಣ್ಯ ಪುತ್ರನಿಗೆ ಕೊಟ್ಟಳು. ಅದರಿಂದ ಅವನು ಜೀವಂತನಾದನು. ಅದನ್ನು ನೋಡಿದ ರಾಣಿಗೆ ಸಂಭ್ರಮವೇ ಸಂಭ್ರಮ. ಸಂತೋಷ ಸಾಗರದಲ್ಲಿ ತೇಲಾಡಿದಳು. ತಕ್ಷಣವೇ ಅವಳು ಗೃತ್ಸಮದ ಋಷಿಯ ಪಾದಗಳನ್ನು ಹಿಡಿದು ಶಮೀಯ ಮಹಾತ್ಮೆ ವಿಚಾರಿಸಿದಳು. ಗೃತ್ಸಮದನು, ಕೇವಲ ಅದರ ನಾಮೋಚ್ಚಾರದಿಂದ ಅನಂತ ಪಾತಕದ ನಾಶವಾಗುವುದು. ಈ ಸಂಬಂಧ ನಾರದ ಮತ್ತು ಇಂದ್ರ ಇವರ ಸಂವಾದ ನಡೆದು ಇತಿಹಾಸ ಪ್ರಸಿದ್ಧವಾಗಿದೆ, ಕೇಳು ಎಂದನು. ಅಧ್ಯಾಯ 34. ಮಂದರಾಸನಿಗೆ ಭೃಶುಂಡಿ ಋಷಿಯ ಶಾಪ. ಒಂದಾನೊಂದು ಸಮಯ ತ್ರಿಭುವನದಲ್ಲಿ ಪರ್ಯಟನೆ ಮಾಡುವ ನಾರದ ಮುನಿಗಳು ಇಂದ್ರಲೋಕಕ್ಕೆ ಹೋದಾಗ ಇಂದ್ರನಿಗೆ, ನಾನು ವೀತಿಹೋತ್ರ ಹೆಸರಿನ ನಗರಕ್ಕೆ ಹೋಗಿದ್ದೆ. ಅಲ್ಲಿ ಔರವ ಈ ಹೆಸರಿನ ವೇದಶಾಸ್ತ್ರ ಸಂಪನ್ನ ಬ್ರಾಹ್ಮಣನು ಸೂರ್ಯನಂತೆ ಮಹಾ ತೇಜಸ್ವಿ ಇದ್ದನು. ಅವನಿಗೆ ಸುಮೇಧ ಹೆಸರಿನ ಪರಮ ಧಾರ್ಮಿಕ ಪ್ರವೃತ್ತಿಯ ಪತ್ನಿ ಇದ್ದಳು. ಈ ದಂಪತಿಗಳಿಗೆ ಸುಂದರ ಕನ್ಯೆ ಹುಟ್ಟಿದಳು. ಅವಳಿಗೆ ಶಮೀಕಾ ಹೆಸರಿಟ್ಟರು. ಅವಳು ಇವರಿಗೆ ಅತ್ಯಂತ ಓಲುಮೆಯ ಮಗಳಾಗಿದ್ದಳು. ತಂದೆ ತಾಯಿಗಳು ಇವಳ ಪ್ರತಿಯೊಂದು ಇಚ್ಛೆ ಪೂರ್ಣ ಮಾಡುತ್ತಿದ್ದರು. ಹೀಗೆ ಅವಳು 7 ವರ್ಷದವಳಾದಾಗ ಅವಳ ತಂದೆ ಅವಳಿಗಾಗಿ ವರಶೋಧ ನಡೆಸಿದನು. ಆ ವೇಳೆ ಧೌಮ್ಯ ಋಷಿ ಪುತ್ರ ಮಂದಾರನು ಶೌನಕ ಋಷಿ ಬಳಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಅವನ ಅತ್ಯಂತ ತೇಜಸ್ವಿ ಮತ್ತು ಗುರುಭಕ್ತ ಇದ್ದ ವಿಷಯ ತಿಳಿಯಿತು. ಆ ಮಂದಾರನಿಗೆ ತನ್ನ ಕನ್ಯೆಯನ್ನು ವಿವಾಹ ವಿಧಿಯಿಂದ ಶುಭ ದಿವಸ ಅರ್ಪಣೆ ಮಾಡಿದನು. ಆನಂದದಿಂದ ಉಭಯತರನ್ನು ಬೀಳ್ಕೊಟ್ಟನು. ನಂತರ ಮಂದಾರನು ತನ್ನ ಪತ್ನಿ ಸಮೇತ ತನ್ನ ಆಶ್ರಮಕ್ಕೆ ಬಂದು ಸಂತೋಷದಿಂದ ಕ್ರೀಡಿಸುತ್ತಾ ಇದ್ದನು. ಕೆಲವು ಸಮಯದ ನಂತರ ಗಜಾನನನ ಪರಮಭಕ್ತ ಭೃಶುಂಡಿಯು ಮಂದಾರನ ಆಶ್ರಮಕ್ಕೆ ಬಂದನು. ಭೃಶುಂಡಿಯು ಸ್ಥೂಲ ದೇಹದವನಾಗಿದ್ದನು. ಅವನ ಹೊಟ್ಟೆಯು ದೊಡ್ಡದಾಗಿತ್ತು. ಅಲ್ಲದೆ ಅವನಿಗೆ ಆನೆಯಂತೆ ಸೊಂಡಿಲಿತ್ತು. ಇಂಥ ವಿಲಕ್ಷಣ ರೂಪ ಕಂಡು ಮಂದಾರ ಹಾಗೂ ಶಮಿ ನಕ್ಕರು. ತನ್ನನ್ನು ನೋಡಿ ಇಬ್ಬರು ನಕ್ಕಿದ್ದು ಭೃಶುಂಡಿಗೆ ಅತೀ ಕೋಪ ತರಿಸಿತು. ಆಗ ಅವನು, ನೀವಿಬ್ಬರು ವಿನಾಕಾರಣ ನನ್ನನ್ನು ನೋಡಿ ನಕ್ಕಿದ್ದರಿಂದ ನಿಮಗೆ ವೃಕ್ಷಯೋನಿ ಪ್ರಾಪ್ತವಾಗಲಿ, ಹಾಗೂ ಪಕ್ಷಿಗಳು ಕೂಡ ವೃಕ್ಷದ ಬಳಿ ಬರದಿರಲಿ ಎಂದು ಶಾಪ ಕೊಡುವೆ ಎಂದು ಅಂದನು. ಆ ಕ್ಷಣವೇ ಪತಿ ಪತ್ನಿಯರ ಮನುಷ್ಯ ದೇಹ ಇಲ್ಲದಂತಾಗಿ ವೃಕ್ಷದೇಹ ಪ್ರಾಪ್ತವಾಯಿತು. ಮಂದಾರನು ಮಂದಾರ ವೃಕ್ಷ ತಾಳಿ, ಶಮಿಯು ಶಮಿ ವೃಕ್ಷ ತಾಳಿದಳು. ಅವೆರಡೂ ವೃಕ್ಷಕ್ಕೆ ಬಹಳ ಮುಳ್ಳುಗಳು ಇರುವುದರಿಂದ ಅದರ ಹತ್ತಿರ ಪಶು ಪಕ್ಷಿಗಳು ಬರಲಿಲ್ಲ. ಹೀಗೆ 1 ತಿಂಗಳು ಕಳೆಯಿತು. ತನ್ನ ಶಿಷ್ಯ ತನ್ನ ಭೇಟಿಗೆ ನಿಯಮದಂತೆ ಬರಲಿಲ್ಲವೆಂದು ಗುರು ಶೌನಕರಿಗೆ ಆಶ್ಚರ್ಯವಾಯಿತು. ಅವರು ತಮ್ಮ ಶಿಷ್ಯರೊಂದಿಗೆ ಮಂದಾರನ ಶೋಧಕ್ಕಾಗಿ ಅವನ ಮಾವನ ಮನೆಗೆ ಬಂದರು. ಔರವನನ್ನು ವಿಚಾರಿಸಿದರು. ಆದರೆ ಪತ್ನಿಯೊಂದಿಗೆ ಹೋದ ವಿಚಾರ ಮಾತ್ರ ತಿಳಿಯಿತು. ಆಗ ಶೌನಕ ಹಾಗೂ ಔರವ ಇಬ್ಬರೂ ದೊಡ್ಡ ಚಿಂತೆಯಲ್ಲಿ ಬಿದ್ದರು. ಪತಿ ಪತ್ನಿಯರನ್ನು ಕಳ್ಳರು ಅಪಹರಿಸಿದರೆ ಅಥವಾ ಹಿಂಸರ ಪ್ರಾಣಿಗಳೇನಾದರೂ ಭಕ್ಷಿಸಿದವೆ, ಇಲ್ಲವೇ ಸರ್ಪದಂಶದಿಂದ ಮೃತ ಹೊಂದಿದರೆ, ಹೀಗೆ ನಾನಾ ಪ್ರಕಾರದ ಶಂಕೆಗಳು ಅವರ ಮನದಲ್ಲಿ ಉತ್ಪನ್ನವಾದವು. ಕೊನೆಗೆ ಶೌನಕರು ತಮ್ಮ ಜ್ಞಾನ ದೃಷ್ಟಿಯಿಂದ ಅವರಿಗೆ ಏನಾಗಿರಬೇಕು ಎಂದು ಶೋಧ ಮಾಡಿದರು. ಆಗ ಅವರಿಗೆ ಭೃಶುಂಡಿ ಶಾಪದಿಂದ ವೃಕ್ಷತ್ವ ಪ್ರಾಪ್ತವಾದದ್ದು ಅರಿವಾಯಿತು. ಆಗ ಅವರು ಗಜಾನನನ ಷಡಾಕ್ಷರ ಮಂತ್ರದ ಜಪ ಮಾಡಿ 12 ವರ್ಷ ತಪಶ್ಚರ್ಯ ಮಾಡಿದರು. ಅಧ್ಯಾಯ 35. ಮಂದಾರ ಹಾಗೂ ಶಮಿ ಇವರ ಉದ್ಧಾರ. 12 ವರ್ಷ ಆದ ನಂತರ ಗಜಾನನನು ಪ್ರಸನ್ನನಾದನು. 10 ಹಸ್ತಗಳಿಂದ ಯುಕ್ತವಾಗಿ ತೇಜಸ್ವಿ ರೂಪದಿಂದ ದರ್ಶನವಿತ್ತನು. ಆಗ ಅವರು ಗಜಾನನನನ್ನು ಅನನ್ಯ ಭಾವದಿಂದ ಸ್ತುತಿ ಮಾಡಿದರು. ಆಗ ಗಜಾನನನು ವರ ಬೇಡಲು ಆಜ್ಞೆ ಮಾಡಿದನು. ಅವರು ಮಾಡಿದ ಸ್ತೋತ್ರಕ್ಕೆ ಕುಜನ್ಮ ನಾಶನ ಸ್ತೋತ್ರವೆಂದು ಕರೆದು, ಈ ಸ್ತೋತ್ರ ಯಾರು 6 ತಿಂಗಳು ಪಠಣ ಮಾಡುವರೋ ಅವರಿಗೆ ಅತಿ ವೈಭವ ಪ್ರಾಪ್ತವಾಗುವುದೆಂದು ವರ ಕೊಟ್ಟನು. ಔರವ ಹಾಗೂ ಶೌನಕ ನಡೆದ ಸರ್ವ ವೃತ್ತಾಂತ ಗಜಾನನನಿಗೆ ನಿವೇದಿಸಿ ಮಂದಾರ ಹಾಗೂ ಶಮಿ ಇವರಿಗೆ ಪೂರ್ವ ದೇಹ ಪ್ರಾಪ್ತವಾಗುವಂತೆ ವರ ಬೇಡಿದರು. ಆಗ ಗಜಾನನನು, ನನ್ನ ಭಕ್ತನ ಭಾಷಣ ವೃಥಾ ಆಗುವುದಿಲ್ಲ. ಕಾರಣ
ಇಂದಿನಿಂದ ನಾನು ಮಂದಾರ ವೃಕ್ಷ ಬೇರಿನ ಹತ್ತಿರ ವಾಸ ಮಾಡುವೆ. ಇನ್ನು ಮುಂದೆ ಮಂದಾರ ವೃಕ್ಷ ತ್ರಿಭುವನದಲ್ಲಿ ಮಾನ್ಯತೆ ಹೊಂದುವುದು. ಯಾರು ಇನ್ನು ಮುಂದೆ ನನ್ನ ಮೂರ್ತಿ ಮಂದಾರ ವೃಕ್ಷದ ಕೆಳಗೆ ಸ್ಥಾಪನೆ ಮಾಡಿ ಶಮೀಪತ್ರ ಹಾಗೂ ದೂರ್ವಾ ಸಮರ್ಪಿಸಿ ಪೂಜೆ ಮಾಡುವರೋ ಅವರ ಸರ್ವ ಇಚ್ಛೆ ನಾನು ಪೂರ್ಣ ಮಾಡುವೆ. ಈ ಮೂರು ಏಕತ್ರವಾಗುವ ಯೋಗ ಪರಮ ದುರ್ಲಭವಾಗಿರುವುದು. ಈ ವರ ನಾನು ಇಂದು ಕೇವಲ ನನ್ನ ಭೃಶುಂಡಿ ಭಕ್ತನ ಶಾಪ ಸತ್ಯತ್ವ ಉಂಟು ಮಾಡುವುದಕ್ಕಾಗಿ ಕೊಡುತ್ತಿರುವೆ ಎಂದು ನುಡಿದನು. ಈ ಎಲ್ಲ ಸವಿಸ್ತಾರ ಕಥೆಯನ್ನು ಹೇಳಿದ್ದಲ್ಲದೆ ಮತ್ತೆ ನಾರದ ಹೀಗೆ ವರ ಕೊಟ್ಟು ಗಜಾನನನು ಆ ಮಂದಾರ ವೃಕ್ಷದ ಕೆಳಗೆ ಮತ್ತು ಶಮಿ ವೃಕ್ಷದ ಕೆಳಗೆ ವಾಸ್ತವ್ಯ ಮಾಡಿದನು. ಆ ಕಾಲಾಂತರದಿಂದ ಗಜಾನನನಿಗೆ ಇವು ಅತ್ಯಂತ ಪ್ರಿಯವಾದವು ಎಂದು ಇಂದ್ರನಿಗೆ ಹೇಳಿದರು.